ಹಳೆ ಕಾಲದ ಚಕ್ಡಿ ಎಲ್ಲ ಇಟ್ಟಿದ್ದಾರೆ. ನಾನ್ ಬೋಗ್ರ ಮನೆ ಅದೇ ತರನೇ ಮಾಡಿದಾರೆ ಎಲ್ಲ ಸೇಮ್ ಎಲ್ಲ ಮಾಡಿಟ್ಟಿದ್ದಾರೆ. ಜೋಕಾಲಿ ಹೇಳೋ ಖುಷು. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ರಂಗೋಲಿ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ಇಲ್ಲೇ ಯಲಹಂಕ ಹತ್ರನೇ ಇರೋದು, ಹಾಗಾಗಿ ನಿಯರ್ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಅದು ಒಂಥರ ಪಾರ್ಕು. ಸೊ ವಿಲೇಜ್ ಥೀಮ್ ಪಾರ್ಕ್ ಇದೆ. ಅದು ಹೇಗಿರುತ್ತೆ ಏನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಹೊಸಬ್ರು ಬಂದಿದ್ದೀರಾ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿದೆ, ಅಲ್ಲಿ ಟಿಕೆಟ್ ತಗೋಬೇಕು. ಸೊ ಈ ಕಡೆಯಿಂದ ಎಂಟ್ರಿ ನೋಡಂತೆ ಮಾಡುವಂತೆ. ಎಂಟ್ರಿ ಎಲ್ಲಿ ತಗೋಬೇಕು? ಎಂಟ್ರಿದು ವಾಟರ್ ಬಾಟಲ್ ತಗೊಂಡು ಹೋಗ್ಬೋದಲ್ವಾ? ಸೊ ಅಲ್ಲೇ ಪಾರ್ಕಿಂಗ್, ಈ ಕಡೆ ಕಾರ್ ಪಾರ್ಕಿಂಗ್ ಇದೆ, ಈ ಕಡೆ ಬೈಕ್ ಪಾರ್ಕಿಂಗ್ ಇದೆ. ಹೆಂಗಿದೆ? ಸೊ ಟಿಕೆಟ್ ಒಳಗಡೆ ತಗೋಬೇಕಾ? ಖುಷು ನೋಡಲ್ಲ ಹೋಗ್ತಾ ಇರೋದು. ಸ್ಟ್ಯಾಚು ಆ ಕಡೆ ಮುಖ ಮಾಡಿಟ್ಬಿಟ್ಟಿದಾರಲ್ಲ, ಈ ಕಡೆ ಇಡಬೇಕಿತ್ತು. ಒಳಗಡೆ ಹೋಗ್ಬೋದಾ? ಖುಷು ಇಲ್ಲೋಡ್ ಬಾಯ್ಲೆ, ಖುಷಿಲ್ ಇಲ್ಲೋಡ್ ಬಾಯ್ಲೆ. ಆಟ ಆಡ್ತಾ ಇದ್ದಾರೆ ನೋಡಲ್ಲಿ ಫ್ರೆಂಡ್ಸ್, ನೋಡಲ್ಲಿ ಫ್ರೆಂಡ್ಸ್. ಒಳಗೆ ಹೋಗಿಲ್ಲ ಪ್ರಕೃತಿ. ಇಲ್ಲಿ ನೋಡಲ್ಲಿ ಏನದು, ಅಲ್ಲಿ ಅಲ್ಲಿ ನೋಡಲ್ಲಿ ಸ್ಟ್ಯಾಚು ಇದೆ. ಸ್ಲಿಪ್ಪರ್ ಹಾಕೊಳಪ್ಪ. ಕಡೆಯಿಂದ ಎಂಟ್ರಿ ಇಲ್ಲೇನಲ್ಲ? ಇದನಾ? ಓಕೆ, ಇದು ಹೋಟೆಲ್ ಎಲ್ಲ ಇದೆ. ಇಲ್ಲಿ ರಂಗೋಲಿ ಕಿಚನ್ ಅಂತ ಇದೆ. ಇಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಇದೆ ಅಂತಂದು ಕೊಟ್ಟಿದ್ದಾರೆ ನೋಡಿ. ಸೊ ಫಿಶ್ ಫುಡ್ ಸ್ಪಾ ಇದೆ, ಬಲೂನ್ ಶೂಟಿಂಗ್, ಮ್ಯಾಜಿಕ್ ಶೋ, ಹಾಗೆ ಪೊಟ್ರೆ, ಹಾರ್ಸ್ ರೈಡು, ಟಾಂಗಾ ರೈಡ್ ಎಲ್ಲ ಇದೆ. ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಇದೆಲ್ಲ ಹಳೇ ಕಾಲದ್ದೆಲ್ಲ. ಹಾಗೆ ಇಲ್ಲಿ ಕ್ಯಾಮ್ರಾ ಆ್ಯಂಡ್ DSLR ವಿಲ್ ಬಿ ಚಾರ್ಜಡ್ ಎಕ್ಸ್ಟ್ರಾ 500. ಸೊ ಕ್ಯಾಮ್ರಾಗೆಲ್ಲ ಚಾರ್ಜ್ ಮಾಡ್ತಾರೆ ಇಲ್ಲಿ. ಟಿಕೆಟ್ ಸೊ ಇಲ್ಲಿ ವೀಕ್ ಡೇಸಲ್ಲಿ ಅಡಲ್ಟ್ಗೆ 200, ಹಾಗೆ ಚೈಲ್ಡ್ಗೆ 150 ಇದೆ. ವೀಕೆಂಡ್ ಆ್ಯಂಡ್ ಗೌರ್ಮೆಂಟ್ ಹಾಲಿಡೇಸ್ಗೆ ಒಂದು ರೇಟ್ ಇದೆ, ಅಂದರೆ 250 ಅಡಲ್ಟ್ಸ್ಗೆ, 150 ಚೈಲ್ಡ್ಗಿದೆ. ಸೊ ಫುಡ್ಡು, ಅದರ್ ಆ್ಯಕ್ಟಿವಿಟೀಸ್ ಎಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇದೆ. ಸೊ ನೋಡ್ತಾ ಇರ್ಬೋದು, ಎಲ್ಲ ವಿಲೇಜ್ ಥೀಮಲ್ಲೆಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಸ್ಟ್ಯಾಚುಸ್ ಎಲ್ಲ ಮಾಡಿದ್ದಾರೆ. ಖುಷಿ ಇಲ್ಲಡಿಲಿ, ಇಲ್ಲಿ ಇಲ್ಲಿ ನೀವು ನೋಡ್ಲಿ ಅಂತಾನೆ ಕರ್ಕೊಂಬಂದಿರೋದು. ನೋಡಿಲಿ ಹಸು ಎಲ್ಲ ಮೇಯ್ತಾ ಇದೆ, ನೋಡಲಿ ಹಸು ಮೇಯಿಸ್ತಿದ್ದಾರೆ ನೋಡಲಿ. ನಮ್ದು ಎಷ್ಟಾಯ್ತು ಅಂದರೆ 1050 ರುಪೀಸ್. ಚಿಲ್ಡ್ರನ್ಗೆ 300, ಅಂದರೆ ಅಡಲ್ಟ್ಸ್ 3 ಮೆಂಬರ್ಸ್ ಇದ್ದೀವಿ. ಆಕ್ಟಿವಿಟೀಸೇ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ದರಿ ಪಾರಂಪರಿಕ ಗ್ರಾಮ ಅಂತ ಇದೆ.
ಸೊ ಹಳ್ಳಿ ಥೀಮೇ ಮಾಡಿದ್ದಾರೆ ನೋಡಿ. ಹಳ್ಳಿಯಲ್ಲಿ ಮನೆಗಳೆಲ್ಲ ಹೇಗಿರುತ್ತೆ ಅದೇ ಥರ ಮಾಡಿದ್ದಾರೆ. ನೀವು ಹಾಕ್ಸ್ಕೊಂಡ್ರ? ಇಲ್ಲ. ಇಲ್ಲೆಲ್ಲ ಮಕ್ಕಳೆಲ್ಲ ಗೋಲಿ ಆಡೋ ಥರದ್ದೆಲ್ಲ ಮಾಡಿದ್ದಾರೆ. ಮಕ್ಕಳು ನನಗೆ ಗೊತ್ತೇ ಇಲ್ಲ ಏನಂದ್ರೂ ಗೊತ್ತಿಲ್ಲ. ಗೋಲಿ ಗೋಲಿ ಆಡ್ತಿದ್ದಾರೆ ನೋಡ. ಅವಾಗೆಲ್ಲ ಆಡ್ತಾ ಇದ್ವಿ ನಾವೆಲ್ಲ. ನೀನೇನು ಆಡ್ತಾ ಇಲ್ಲ. ಅವೆಲ್ಲ ಆಡ್ತಾ ಇದ್ವಿ. ಇಲ್ಲಿ ಚೌಕಾಬಾರ ಆಡ್ತಿದಾರೆ ನೋಡಿ. ಚೌಕಾಬಾರ ಆಡ್ತಿದಾರೆ. ಇದು ಗೊತ್ತಾ ನಿಂಗೆ? ಇದು ಗೊತ್ತಾ? ಚೌಕಾಬಾರ ಆಡ್ತಾರೆ. ಅವಾಗಿನ ಕಾಲದವರೆಲ್ಲ ಆಡ್ತಿದ್ರು. ಇವಾಗ ನಿಮ್ಗೆ ಏನು ಗೊತ್ತೇ ಇಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಯಾರು ಏನಪ್ಪಾ ಮೇಲೆ ಕುತ್ಕೊಂಡಿದ್ದಾನಾ ನೋಡಲಿ. ಇದೆಲ್ಲ ಇದೇ ಥರನೇ ಹೊರಗಡೆ ಎಲ್ಲ ಈ ಥರ ಎಲ್ಲ ಇರ್ತಾ ಇತ್ತು. ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ. ಇದು ಒಕ್ಕಲಿಗರ ರೈತರ ಮನೆ ಅಂತೆ. ಒಕ್ಕಲಿಗರ ಮನೆ ಅಂತೆ. ಮಂಡ್ಯ ಜಿಲ್ಲೆಯಲ್ಲಿರುವ ಒಕ್ಕಲಿಗರ ಮನೆ. ಈ ಮನೆಯಲ್ಲಿ ಗೃಹಿಣಿಯರು ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಅವಾಗೆಲ್ಲ ಜಂಪ್ ಮಾಡಿ ಆಟ ಆಡ್ತೀವಿ. ಅವ್ರ ಪಪ್ಪ ಎಲ್ಲ ಹೇಳ್ತಾ ಇದಾರೆ ಮಕ್ಕಳಿಗೆ ನಾವು ಹಿಂಗ್ ಮಾಡ್ತಿದ್ವಿ ಅಂತ. ಬೆಕ್ಕಲ್ಲದು ಗೊಂಬೆ. ಅದೇ ತರನೇ ಮಾಡಿದಾರೆ ಎಲ್ಲ ಸೇಮ್. ನೋಡಿ ಇಲ್ಲಿ ಕಟ್ ಹಾಕ್ಸ್ಕೊಂತಿದ್ದಾರೆ ಕೈಗೆ. ನೋಡ್ರಿ ಕೈಗೆ ಕಟ್ ಹಾಕ್ಸ್ಕೊಂತಿದ್ದಾರೆ. ಟ್ರೆಡಿಷನಲ್ ಡಾಕ್ಟರ್ ಕ್ಲಿನಿಕ್. ಗ್ರಾಮೀಣ ನಾಟಿ ವೈದ್ಯರ ಮನೆ ಅಂತೆ. ಅಂದ್ರೆ ಕಾಲು ಉಳುಕ್ ತೆಗೆಸ್ಕೊಳ್ಳೋದು. ಒಬ್ರು ಕೈ ಕಟ್ಟಿಸ್ಕೊಂತ ಇದ್ದಾರೆ ನೋಡಿ. ಗ್ರಾಮೀಣ ಕಿರಾಣಿ ಅಂಗಡಿ. ಹಳೆ ಕಾಲದಲ್ಲಿ ಕಿರಾಣಿ ಅಂಗಡಿಗಳ ತರ ಹಿಂಗಿರ್ತಾ ಇತ್ತು ಅಂತಂದು. ಶಿಂಪಿಗೇರ ಮನೆ ಅಂತಂದ್ರೆ ಟೈಲರ್ ಮನೆ, ಬಟ್ಟೆ ಹೊಲಿಯೋರ್ ಮನೆ ಈ ತರ ಇರ್ತಾ ಇತ್ತು. ಹಳ್ಳಿಯಲ್ಲಿ ಈ ತರ ಇರುತ್ತೆ ಅಂತ ಎಲ್ಲ ಸಿಗ್ತಾ ಇತ್ತು. ಮಾತಾಡ್ಸು. ಹಾಯ್ ಹೇಳು. ಹಾಯ್ ಮಾತಾಡ್ತಾ ಇಲ್ಲ ಅವರು. ಮಾತಾಡ್ತಾ ಇಲ್ಲ. ಇಲ್ಲ ಅಜ್ಜ ಮಾತಾಡ್ಸ್ಪ. ಇಲ್ಲೊಬ್ರು ಅಜ್ಜ ಕುಂತಾರ ನೋಡು. ಖುಷು ಇಲ್ಲ ಅಲ್ಲಿ ಅಜ್ಜ ಕುಂತಾರ ನೋಡು. ಅವ್ರನ್ನ ಮಾತಾಡ್ಸು. ಅಲ್ಲಿ ಅಜ್ಜನ್ ಮಾತಾಡ್ಸು. ಹಾಯ್ ಅಜ್ಜನ್. ಅಜ್ಜ ಮಾತಾಡ್ಸು. ನಿನ್ನೆ ನೋಡ್ತಾ ಇತ್ತು ನೋಡು ಅಜ್ಜ. ಇಳ್ಗಿ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಾ ಇದ್ದಾರೆ ನೋಡಿ. ಅಲ್ಲಿ ಇಳ್ಗಿ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಾ ಇದ್ದಾರೆ. ಅಜ್ಜಿ ಇಲ್ಲಿ ಜಗಲಿ ಮೇಲೆ ಕುತ್ಕೊಂಡಿದ್ದಾರೆ. ಅಜ್ಜಿ ಇಬ್ರು ಜಗಲಿ ಮೇಲೆ ಕುತ್ಕೊಂಡಿದ್ದಾರೆ. ಕಡೆ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಬಂಗಾರದ ಅಂಗಡಿ ಅದೇನ್ರಿ ಇದು? ಬಂಗಾರದ ಅಂಗಡಿ ಇದು. ಬಂಗಾರ ಕಾಸ್ತಾ ಇದ್ದಾರೆ. ಅಕ್ಕ ಸಾಲಿಗರ ಮನೆ. ಗೋಲ್ಡ್ ಸ್ಮಿತ್ ವಾಲ್ಟ್. ಅಕ್ಕ ಸಾಲಿಗರ ಮನೆ ಅಂದರೆ ಇವಾಗೆಲ್ಲ ಮನೆಯಲ್ಲೇ ಈ ಥರ ಬಂಗಾರ ಕಾಸಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಉಡ್ತಾ ಇದ್ದಾರೆ. ಸೊ ಓಣಿ ಹೆಂಗಿರುತ್ತೆ ಹಳ್ಳಿನಲ್ಲಿ ಅದೇ ಥರನೇ ಮಾಡಿದ್ದಾರೆ. ಈ ಕಡೆ ನಾಟಿ ವೈದ್ಯರ ಮನೆ, ಇಲ್ಲಿ ಕಿರಾಣಿ ಅಂಗಡಿ, ಈ ಕಡೆ ಮನೆ, ಹಾಗೆ ಒಂದು ಓಣಿ ಆ ಥರ ಎಲ್ಲ ಇರುತ್ತೆ ನೋಡಿ. ಒಂದು ಓಣಿನಲ್ಲಿ ಅದೇ ಥರನೇ ಮಾಡಿದ್ದಾರೆ. ಸೊ ಹಾಗೆ ಇಲ್ಲಿ ಅಪೋಸಿಟ್ಟು ಬ್ರಾಹ್ಮಣರ ಮನೆ ಮಾಡಿದ್ದಾರೆ. ಸೊ ಬ್ರಾಹ್ಮಣರ ಮನೆ ನೋಡ್ತಾ ಇರ್ಬೋದು. ಇದು ಮನೆ ಎಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಫುಲ್ಲು ಎಲ್ಲ ರಿಯಲಿಸ್ಟಿಕ್, ಹಂಚು ಎಲ್ಲ ಯೂಸ್ ಮಾಡಿದ್ದಾರೆ. ಜ್ಯೋತಿಷ್ಯ ಕೇಳ್ತಾ ಇದ್ದಾರೆ ಇಲ್ಲೊಬ್ರು.
ಹಾಗೆ ಇಲ್ಲಿ ಪಾಠ ಪ್ರವಚನ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಬ್ರಾಹ್ಮಣರ ಮನೆಯಲ್ಲೆಲ್ಲ ಹಿಂಗೆ ಪಾಠ ಪ್ರವಚನ ಮಾಡ್ತಾರೆ. ಅದೇ ಥರ ಮಂಗಳೂರು ಮನೆ. ಸೊ ಮಂಗಳೂರು ಮನೆ ಯಾವ ರೀತಿ ಇರುತ್ತೋ ಆ ರೀತಿ ಮಾಡಿದ್ದಾರೆ. ಖುಷು ಇಲ್ಲಿ ಶಾನ್ ಬೋಗ್ರ ಮನೆ ಅಂತ ಮಾಡಿದ್ದಾರೆ ನೋಡಿ. ಶಾನ್ ಬೋಗ್ರ ಮನೆ. ಬೋಗ್ರು ಸಾಲ ಕೊಡೋರು ತಾನೆ ದೇವಾದೇವಿ. ಹ್ಞೂ ರೀ. ಓಕೆ ಓಕೆ. ಫೈನಾನ್ಸ್ ಮಾಡೋದೆಲ್ಲ ಸಾಲ ಕೊಡೋರು. ಖುಷು ಅಮ್ಮ ನೋಡ್ದಾ? ಸೊ ಇಲ್ಲಿ ಚಕ್ಕಡಿ ಎಲ್ಲ ಇದೆ. ವಿಲೇಜ್ ಹೆಡ್ಮನ್ಸ್ ಹೌಸ್. ಗೌಡ್ರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಇವ್ರೆ ಗೌಡ್ರು ಏನ್ರಿ? ಗೌಡ್ರ ಮನೆ. ಗೌಡ್ರ ಮನೇಲಿ ನಾಯಿನೂ ಐತಿ, ಹಸು ಇದೆ, 2 ಹಸು ಸಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ನಮಸ್ಕಾರ ಮಾಡ್ಕೊಂತೈತದು. ಅಲ್ಲ ನಮಸ್ಕಾರ ಮಾಡ್ಕೊಂತಿದ್ದಾನೆ. ಮುಟ್ಟಬಾರ್ದಂತ ಬರಪ್ಪ. ಅವಾಗೆಲ್ಲ ಊರಲ್ಲಿ ಹಿಂಗೆ ಇರ್ತಿದ್ವು ಹಸು. ಇದು ಪಡಸಾಲೆ ಅಡುಗೆ ಮನೆ ಅಂತ ಹೇಳ್ತಾರೆ. ಮಜ್ಜಿಗೆ ಕಡಿತಾ ಇದ್ದಾರೆ ಅಲ್ಲಿ. ಗೌಡ್ರ ಮನೆ ಇದು. ಹಾಂ ಚೆನ್ನಾಗಿತ್ತಲ್ಲ. ನೀರು ಇಲ್ಲೇ ಐತಿ. ನೀರನ್ನ ಬಿಟ್ಟು ಬರ್ಬೇಕಿತ್ತು ಸುಮ್ಮನೆ. ನೀರಿಂದ ಇಲ್ಲೇ ಇದೆ. ಟೈರ್ ಗಾಲಿ ಓಡಿಸ್ತಿದ್ರಲ್ಲ ಅವಾಗೆಲ್ಲ. ಟೈರ್ ಗಾಡಿ. ಏನು ಮಾಡ್ತಿದ್ದಾರೆ? ಅಲ್ಲ ಏನಾರ ಬೇಕಂದ್ರೆ ಆಕ್ಟಿವಿಟೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು. ಹಾಂ ಮಾಡೋಣ. ಇಲ್ಲೊಂದು ಹಸು ಇದೆ. ಖುಷಿ ಅಂಬ ಬೇಬಿ ಅಂಬ. ಖುಷಿ ಬೇಬಿ ಅಂಬ. ಅವ್ರು ಮಾತಾಡ್ಸೋ. ಹಾಯ್, ಯಾಕೆ ಮಾತಾಡ್ತಿಲ್ಲ ನೀವು? ಅಲ್ಲ ಯಾಕೆ ಮಾತಾಡ್ತಿಲ್ಲ ನೀವು? ಕೇಳು. ಅಂಬ ಇದೆ ನೋಡಪ್ಪ. ಅಂಬ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಎಷ್ಟೋ ವರ್ಷ ಆಯ್ತು ಇದೆಲ್ಲ ನೋಡಿ. ನಾನಂತೂ ಚಿಕ್ಕವಳಿದ್ದ ನೋಡಿದ್ದು. ಇವಾಗೆಲ್ಲ ಊರಲ್ಲೂ ಕೂಡ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಈ ಥರ ಎಲ್ಲ ಏನೂ ಇಲ್ಲ ನೋಡಿ. ಹಾಲು ಕರಿತಿದ್ದಾರೆ. ಹಾಗೆ ಇಲ್ಲೆಲ್ಲ ಕುಂಬಳಕಾಯಿ ಎಲ್ಲ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಇಲ್ಲಿ ಬೀಸ್ತಾ ಇದ್ದಾರೆ ಹಿಟ್ಟು ಬೀಸ್ತಾ ಇದ್ದಾರೆ. ಹಾಗೆ ಒಂದು ಬೆಕ್ಕಿದೆ. ಹುಡುಗಿ ಪೂಜೆ ಮಾಡ್ತಾ ಇದ್ದಾಳೆ ಅಲ್ಲಿ. ಹಸುಗಳಂತೂ ನೋಡಿದ್ರೆ ರಿಯಲ್ ಹಸುನೇ ಅನ್ನೋ ಥರ. ಮಗುಗೆ ಹಾಲು ಕೊಡಿಸ್ತಾ ಇರೋದು. ಹಾಗೆ ಇಲ್ಲೆಲ್ಲ ಬಟ್ಟೆ ಎಲ್ಲ ಆಗಿನ ಕಾಲದಲ್ಲಿ ಈ ಥರ ತಗ್ತಾ ಇತ್ತು. ಕಂಬಳಿ, ಬಟ್ಟೆ, ಬೆಡ್ಶೀಟು ಎಲ್ಲನೂ ಕೂಡ. ಎಲ್ಲ ಲ್ಯಾಂಪ್ ಇದೆ, ಹಳೇ ಕಾಲದ ಲ್ಯಾಂಪ್ ಇದೆ ನೋಡಿ. ಹಾಗೆ ಪಾತ್ರೆ ಸಾಮಾನು ಎಲ್ಲನೂ ಇದೆ. ದೇವ್ರ ಇಷ್ಟರಲ್ಲೇ ಎಲ್ಲ ಮಾಡ್ಕೊತಿದ್ರು ಅವಾಗೆಲ್ಲ. ಹಾಗೆ ದೇವ್ರ ಫೋಟೋ ಈ ಥರ ಬಾಗಿಲ ಮೇಲೆಲ್ಲ ದೇವ್ರ ಫೋಟೋ ಎಲ್ಲ ಹಾಕ್ತಿದ್ರು. ಹುಲ್ಲು, ಸೊ ಹಸುಗೆ ಹುಲ್ಲೆಲ್ಲ ಹಾಕಿದ್ದಾರೆ. ಇದು ಹುಲ್ಲು ಕಟ್ ಮಾಡೋದಿದು. ಇದು ಹುಲ್ಲು ಕಟ್ ಮಾಡೋಕ್ಕೆ ಅಂತಂದು ಅವಾಗ ಯೂಸ್ ಮಾಡ್ತಾ ಇದ್ರು ಇದು. ಹಾಗೆ ಪಾತ್ರೆ ತೊಳೆಯಕ್ಕಂತ ಒಬ್ರು ಈ ಕಡೆ ಕುತ್ಕೊಂಡಿದ್ರೆ, ಒಬ್ರು ರಂಗೋಲಿ ಹಾಕ್ತಾ ಇದ್ದಾರೆ. ಹಾಯ್ ಹೇಳು. ಹಾಯ್ ಹುಡುಗಿ. ಹಾಯ್. ಹುಡುಗಿ ಹಾಯ್. ಇಲ್ಲ ನೋಡಿ ರಂಗೋಲಿ ಹಾಕ್ತಿದಾರೆ ನೋಡಿ. ಅದ ಅಜ್ಜಿ. ಏನ್ ಮಾಡ್ತಿದ್ಯಾ? ರಂಗೋಲಿ ಹಾಕ್ತಿದ್ಯಾ? ರಂಗೋಲಿ ಬಾ. ನನ್ನ ಮಗಳು ಫೋಟೋ ತೆಗಿಸ್ಕೊಳ್ಳಲ್ಲ ಅಂತಂದು ಇವಾಸ್ಕೊಂತ ಇದ್ದಾಳೆ ಅವ್ರ ಮಾಮನ ಹತ್ರ. ಕುತ್ಕೊಳ್ರಿ.
ಗ್ರಾಮೀಣ ನೇಕಾರ ಮನೆ. ಸೊ ಬಟ್ಟೆ ನೇಯ್ತಿದ್ರಲ್ಲ ಅವಾಗೆಲ್ಲ, ಸೊ ಅವ್ರದ್ದು ಮನೆ. ಬರ್ತಾ ಇಲ್ಲ, ಯಾರು ಎದ್ದು ಬರ್ತಾ ಇಲ್ಲ. ಕರಿ ಬರ್ತಾರೆ. ಪಿಂಜಾರರ ಮನೆ ಇದು. ಸೊ ಹಾಸಿಗೆ ಎಲ್ಲ ದಿಂಬು ಎಲ್ಲ ರೆಡಿ ಮಾಡ್ತಾರಲ್ಲ ಅವ್ರದ್ದು ಮನೆ. ಈ ಕಡೆ ಒಬ್ರು ಹತ್ತಿ ರೆಡಿ ಮಾಡ್ತಿದ್ದಾರೆ, ಈ ಕಡೆ ಹಾಸಿಗೆ ರೆಡಿ ಮಾಡ್ತಿದ್ದಾರೆ, ಒಬ್ರು ದಿಂಬನ್ನ ರೆಡಿ ಮಾಡ್ತಿದ್ದಾರೆ. ಹಾಗೆ ಅಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿ. ನನ್ನ ಮಗ ಅವಾಗ್ಲಿಂದ ಎಲ್ಲ ಗೊಂಬೆನೂ ಮಾತಾಡಿಸ್ತಿದ್ದಾನೆ, ಯಾರು ಮಾತಾಡಿಸ್ತಿಲ್ಲ ಅದೇನಪ್ಪ. ಈ ತರ ಕಾಣಿಸುತ್ತೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಜನರ ವಿಶಿಷ್ಟವಾದ ಮನೆ, ತೊಟ್ಟಿ ಮನೆ. ಓಪನ್ ಏರಿಯಾ ಬರುತ್ತಲ್ಲ ಆ ಥರ. ಎಲ್ಲ ಫೋಟೋಸ್ ಎಲ್ಲ ಹಾಕಿದ್ದಾರೆ. ತೊಟ್ಟಿ ಮನೆ ಹೆಂಗಿರುತ್ತೆ ನೋಡಿ, ಆ ಥರ ಇದೆ. ಸೊ ಈ ಕಡೆಗೆ ಒಂದು ಬಾಗಿಲು, ಇಲ್ಲೊಂದು ಬಾಗಿಲು, ಇಲ್ಲ 4 ಬಾಗಿಲಿದೆ. 4 ಬಾಗಿಲಿದೆ ಈ ಮನೆಗೆ. ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋ ತೊಟ್ಟಿ ಮನೆನ. ಮಗುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಇಲ್ಲಿ. ಬಳೆ ಒರಿಜಿನಲ್ ಹಾಕಿದ್ದಾರೆ ಅನ್ಸುತ್ತೆ. ಹೌದು. ಆರ್ಟಿಫಿಷಿಯಲ್ ಅನ್ಸೋದೇ ಇಲ್ಲ. ಹೌದು, ಆ ಕ್ಲಾತ್ ಎಲ್ಲ ಹಂಗೆ ಅನ್ಸುತ್ತೆ. ಅವ್ರ ಮೈ ಮೇಲೆ ಹಾಕಿರೋ ಬಟ್ಟೆ ಎಲ್ಲ. ಇಲ್ಲೊಂದು ಉಯ್ಯಾಲೆ ಕಟ್ಟಿದ್ದಾರೆ. ಈ ತರ ಓಪನ್ ಇರುತ್ತಲ್ವ, ಇದಕ್ಕೆ ತೊಟ್ಟಿ ಮನೆ ಅಂತ. ಮಳೆಗಾಲದಲ್ಲಿ ತಣ್ಣಗಿರುತ್ತೆ, ಯಾಕೆ ಹೇಳು, ತೊಟ್ಟಿ ಮನೆ ಅದಕ್ಕೆ. ಮಗುಗೆ ಈ ತರ ದಬಾಕ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದಾರೆ ಇಲ್ಲಿ. ಪಾಪಕ್ಕೆ ಸ್ನಾನ ಮಾಡ್ಸೋದು ನೋಡ್ತಿದ್ದಾಳೆ ಹುಡುಗಿ. ಹುಡುಗಿ ಓದ್ಕೊಂತ ಇದೆ. ಒಂದು ಪಾಪುನ ನೋಡ್ಕೊತಾ ಇದ್ದಾರೆ ಇಲ್ಲಿ ಒಬ್ರು. ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಇದು ಬುಟ್ಟಿ, ಮರದ ಬುಟ್ಟಿ, ಹಾಗೆ ವಯರ್ ಬ್ಯಾಗು ಎಲ್ಲನೂ ಇದೆ ನೋಡಿ. ಯಾರಾದರೂ ಬಂದು, ಸಾರಿ ಇಲ್ಲಿ ಒಂದು ಸ್ವಲ್ಪ ವಾಯ್ಸ್ ಇದೆ, ಡಿಸ್ಟರ್ಬೆನ್ಸ್. ಸೊ ಯಾರಾದರೂ ಇನ್ನೂ ಇಲ್ಲಿ ಬಂದು ನೋಡಿಲ್ಲ ಅಂತಂದರೆ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಯಾರೆಲ್ಲ ನೋಡಿಲ್ಲ ಅಂತಂದರೆ ಒಂದ್ಸಲ ಬಂದು ನೋಡ್ಬಿಡಿ. ಖುಷಿ ಇಲ್ಲಡಿಲಿ, ನಾಯಿ ಮರಿ ನೋಡಲಿ. ಮುಟ್ಟಂಗಿಲ್ಲ ಚಿನಿ, ಇಲ್ಲ ಇಟ್ಕೊಂಡ್ಬಿಡ್ತಾರ ನಿನ್ನ. ಮುಟ್ಟು ಬಂದ ನಾಯಿ ಮರಿತಾ, ಸ್ಮೂತ್ ಆಗಿತ್ತಾ, ಕಲ್ತರ ಇತ್ತ. ಗಾಣಿಗರ ಮನೆ, ಗಾಣಗರ ಮನೆ. ಹಾಯ್ ಮಾಡ ಅಜ್ಜ ಹಾಯ್ ಏನು ಎಲ್ಲ ಎಣ್ಣೆ ಎಲ್ಲ ತೆಗಿಸ್ತಿದ್ವಲ್ಲ. ಶೇಂಗಾ ಹಾಕಿದ್ರು. ಶೇಂಗಾದ ಎಣ್ಣೆನೆ ಅವಾಗೆಲ್ಲ ಜಾಸ್ತಿ. ಔಡ್ಲೆಣ್ಣೆ ಇನ್ನು ಶೇಂಗಾ ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ತಿದ್ವಿ. ಎಲ್ಲ ಹಾಕಿದ್ದಾರೆ ನೋಡಿ. ಪಾಪು ಓಡಾಡ್ತಾ ಇದೆ ನೋಡಿ. ಬಟ್ಟೆನೇ ಹಾಕಿಲ್ಲ ಪಾಪುಗೆ, ಹಂಗೆ ಓಡಾಡ್ತಿದ್ದೆ. ಅಲ್ಲಿ ಕುರಿ ಮಲ್ಕೊಂಡಿದ್ದೆ, ಒಂದು ಕೋಳಿ. ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕೆ. ಇದು ರಾಗಿ ಸರಿ ಇಟ್ಟು ಮಾಡ್ತಿದ್ದಾರೆ. ಒಬ್ರು ಊಟ ಮಾಡಿಸ್ತಿದ್ದಾರೆ, ಒಬ್ರು ಶಾವಿಗೆ ಒಸಿತಿದ್ದಾರೆ. ಅಲ್ಲಿ ಶಾವಿಗೆ ಒಸಿತಿದ್ದಾರೆ. ಶಾವಿಗೆ ಎಲ್ಲ ಹೊಸ್ತು ಈ ಥರ ಒಂದು ಕೋಲಿನ ಮೇಲೆ ಈ ಥರ ಹಾಕಿರ್ತಾರೆ ಡ್ರೈ ಆಗೋಕ್ಕೆ. ಮಾಡ್ತಿದ್ದಾರೆ ನೋಡಿ. ಇದು ಅಗಸ್ರ ಮನೆ. ಇದರಲ್ಲಿ ಬಟ್ಟೆ ಒಗೆದು ಐರನ್ ಮಾಡ್ತಾ ಇದ್ದಾರೆ. ಕುರಿ ಎಲ್ಲ ಕಟ್ಕೊಂಡಿದ್ದಾರೆ ಈ ಕಡೆ.
ಕತ್ತೆಗಳೆಲ್ಲ ಇಟ್ಟಿದ್ದಾರೆ ಅಗಸ್ರ ಮನೆಯಲ್ಲಿ. ಬಟ್ಟೆ ಎಲ್ಲ ತೊಗೊಂಬರಕ್ಕೆ ಅವಾಗಿನ ಕಾಲದಲ್ಲಿ ಬಟ್ಟೆ ಎಲ್ಲ ಕತ್ತೆ ಮೇಲೆ ತರ್ತಾ ಇದ್ರಲ್ಲ, ಅದಕ್ಕೆ ಈ ಥರ ಬಟ್ಟೆ ಎಲ್ಲ ಕಲೆಕ್ಟ್ ಮಾಡಿ ವಾಶ್ ಮಾಡಿ ಐರನ್ ಮಾಡಿ. ಆಟಿಕೆ ಕಾರ ಮನೆ, ಗೊಂಬೆ ರೆಡಿ ಮಾಡ್ತಾರೆ. ಗೊಂಬೆ ರೆಡಿ ಮಾಡಿಟ್ಟಿದ್ದಾರೆ ನೋಡಿ, ಮರದ ಗೊಂಬೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ, ಹಾಗೆ ಪಾರ್ಟ್ 1 ಪಾರ್ಟ್ 2ನ ಮಾಡಿರ್ತೀನಿ. ಸೊ ಪಾರ್ಟ್ 1 ನೋಡಿದವರು ಪಾರ್ಟ್ 2 ನೋಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.